ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ವಿನಾಕಾರಣ ಮನೆಯಿಂದ ಹೆಚ್ಚು ಸಮಯವನ್ನು ಹೊರಗಡೆ ಕಳೀತೀರಿ. ಮನೆಯಲ್ಲಿರೋದಕ್ಕೆ ಮನಸ್ಸು ಬರೋದಿಲ್ಲ. ಹೊರಗಡೆ ಓಡಾಡಬೇಕು, ಹೊರಗಡೆನೇ ಇರಬೇಕು ಅಂತ ಹೇಳಿ ಅನಿಸುವಂತಹ ಸಮಯ. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಜಗಳವಾಗುತ್ತೆ. ಇದೇ ಅದಕ್ಕೆ ಕಾರಣ ಅಂತ ಹೇಳಿ ಅಂದ್ಕೊಳ್ಬೇಕು. ಯಾವ ಮಾತನಾಡಿದರೂ ಕೂಡ ಅದಕ್ಕೆ ಇನ್ನೇನೋ ಒಂದು ಪ್ರತಿಯಾಗಿ ಮಾತು ಬರುತ್ತೆ, ಜಗಳವಾಗುತ್ತೆ. ಮನೆಯಿಂದ ಹೊರಗಡೆ ಇದ್ದರೆ ನೆಮ್ಮದಿ ಅನ್ನುವಂತಹ ತೀರ್ಮಾನಕ್ಕೆ ನೀವು ಬರ್ತೀರಿ ಎನ್ನುವಂಥದ್ದು. ಕೈಗೆ ಪೆಟ್ಟು ಬೀಳ್ತಕ್ಕಂತಹ ಸೂಚನೆಗಳಿದೆ, ಎಚ್ಚರಿಕೆ ಇರಲಿ. ಸ್ನೇಹಿತರು, ಬಂಧುಗಳು ಯಾರೂ ಕೂಡ ನಿಮಗೆ ಸಹಾಯ ಮಾಡೋದಿಲ್ಲ. ಎಲ್ಲರೂ ಕೂಡ ನೀವಂದರೆ ಅಷ್ಟಕ್ಕಷ್ಟೇ ಅನ್ನುವ ಹಾಗೆ ಈ ದಿವಸ ಆಗ್ಬಿಡುತ್ತೆ. ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ದಿವಸ. ಕೇವಲ ಇಷ್ಟು ಮಾತ್ರ ಅಲ್ಲ, ಇನ್ನೂ ಬೇರೆ 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 ಸಮಸ್ಯೆಗಳನ್ನು ನೋಡಬೇಕಾದಂಥದ್ದಾಗತ್ತೆ. ನಿಮ್ಮ ಸ್ವಭಾವ, ವರ್ತನೆ, ಮನಸ್ಸಿನಲ್ಲಿರ್ತಕ್ಕಂತಹ ಆತಂಕ, ಕೋಪ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದರೆ, ಬದಲಾವಣೆ ಆದರೆ ಜನ ನಿಮ್ಮನ್ನು ಒಪ್ಕೊಳ್ಬೋದು, ನಿಮ್ಮನ್ನು ಇಷ್ಟಪಡಬಹುದು ಅನ್ನುವಂಥದ್ದು. ಅಂದರೆ ಸ್ವಭಾವ ಸರಿಯಾಗಲಿಲ್ಲ ಅಂತಾದಾಗ ಜನ ದೂರವಾಗ್ತಾರೆ, ದೂರ ಉಳಿತಾರೆ ಅನ್ನುವಂಥದ್ದಕ್ಕೆ ಇದು ಸಾಕ್ಷಿಯಾಗತ್ತೆ. ಸಮಯ ಸಾಧಕ ಅಂತಕ್ಕಂತಹ ಹಣೆಪಟ್ಟಿಯನ್ನು ಕೂಡ ಹೊತ್ಕೊಳ್ಬೇಕಾಗತ್ತೆ, ಕಟ್ಕೊಳ್ಬೇಕಾಗತ್ತೆ. ನಿಮ್ಮ ಕೆಲಸ ಆಗಬೇಕಾದ್ರೆ ಬೇರೆಯವರ ಆಶ್ರಯ ಮಾಡ್ತೀರಿ, ಬೇರೆಯವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತೀರಿ. ನಿಮಗೇನೂ ಕೆಲಸ ಇಲ್ಲ ಅಥವಾ ನಿಮ್ಮ ಕೆಲಸ ಆಯಿತು ಅಂತಾದಾಗ ಬೇರೆಯವರು ಯಾರೂ ಲೆಕ್ಕಕ್ಕಿಲ್ಲ ಅನ್ನುವಂತಹ ಒಂದು ಮಾತು, ಆಪಾದನೆ ನಿಮ್ಮ ಮೇಲೆ ಇರುವಂಥದ್ದಾಗತ್ತೆ. ಕುಲದೇವತೆಯನ್ನ ಮತ್ತು ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಎಲ್ಲ ಆಪಾದನೆಗಳು ಅಥವಾ ಮಾನಸಿಕವಾಗಿರತಕ್ಕಂತಹ ಹಿಂಸೆ, ನೋವು ಎಲ್ಲವೂ ಕೂಡ ದೂರವಾಗಲಿ, ಶುಭವಾಗಿ. ವೃಷಭ ರಾಶಿ. ಹಲವಾರು ವಿಚಾರಗಳಿಗೆ ಕುಟುಂಬದಲ್ಲಿ ಆರೋಗ್ಯಕರವಾದಂತಹ ಚರ್ಚೆಗಳು ನಡೆಯುತ್ತೆ. ಆಗ ಒಂದು ರೀತಿಯಲ್ಲಿ ಸಮಾಧಾನ, ಕೆಲಸ ಆಗೇ ಬಿಡ್ತು ಅಥವಾ ಆ ತೀರ್ಮಾನಕ್ಕೆ ನಾವು ಬಂದುಬಿಟ್ವಿ ಅಂತ ಹೇಳೋದಕ್ಕಿಂತಲೂ ಹೆಚ್ಚಾಗಿ ಬಹಳ ಚೆನ್ನಾಗಿ ಆರೋಗ್ಯಪೂರ್ಣವಾಗಿ ಒಂದು ಚರ್ಚೆ ನಡೀತಾ ಇದೆ ಅಂತಾದರೆ ಒಂದಷ್ಟು ಮಾಹಿತಿಗಳು ಸಿಕ್ಕತ್ತೆ, ವಿಚಾರ ವಿನಿಮಯಗಳಾಗತ್ತೆ, ನಿರ್ಧಾರವನ್ನು ಮಾಡೋದಕ್ಕೆ ಒಂದು ಹಂತವನ್ನು ತಲುಪದ ಹಾಗೆ ಆಗತ್ತೆ ಅಂತ ಅರ್ಥ. ಅಕ್ಕ ಅಥವಾ ತಂಗಿಯರಿಗೆ ಆಘಾತವಾಗಬಹುದು, ಅದನ್ನು ಸ್ವಲ್ಪ ಮಟ್ಟಿಗೆ ಗಮನಿಸ್ಕೊಳ್ಬೇಕಾಗತ್ತೆ. ನಿಮಗೂ ಕೂಡ ಅದು ನೋವನ್ನು, ಬೇಸರವನ್ನು ತರುವಂತಹ ಸಂಗತಿ ಆಗಬಹುದು. ನಿರೀಕ್ಷೆಗಳೆಲ್ಲವೂ ಕೂಡ ಮಕ್ಕಳಿಂದ ಪೂರ್ಣ ಆಗತ್ತೆ ಅಂತಕ್ಕಂತಹ ನಂಬಿಕೆ ನಿಮಗೆ ಬರುತ್ತೆ. ನೀವು ಯಾವುದೋ ಒಂದು ಆಸೆ ಪಡ್ತೀರಿ, ನನ್ನ ಜೀವಿತಾವಧಿಯಲ್ಲಿ, ನನ್ನ ಜೀವಮಾನದಲ್ಲಿ, ನನ್ನ ಇಲ್ಲಿಯವರೆಗಿನ ದಿನಗಳಲ್ಲಿ ನಾನು ಅಂದ್ಕೊಂಡಿದ್ದ ಆಗಲೇ ಇಲ್ಲ ಅಂತ ಹೇಳಿ ಅಂದ್ಕೊಳ್ತೀರಿ. ಆದರೆ ಮಕ್ಕಳು ಅದೆಲ್ಲ ಆಸೆಗಳನ್ನು ಪೂರೈಸ್ತೀವಿ ಅಂತಕ್ಕಂತಹ ರೀತಿಯಲ್ಲಿ ಅವರು ಬಹಳ ಪ್ರಕಾಶಮಾನವಾಗಿ ತಮ್ಮ ಕರ್ತವ್ಯವನ್ನು, ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಾರೆ. ಅದನ್ನು ನೋಡಿದಾಗ ಮಕ್ಕಳಿಂದ ನನ್ನ ಭವಿಷ್ಯದ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ನಿಮಗೆ ಖಾತ್ರಿ ಆಗ್ತಾ ಹೋಗುತ್ತೆ. ಆ ನಂಬಿಕೆ ಹೆಚ್ಚಾಗುವಂಥದ್ದಾಗತ್ತೆ. ಮಕ್ಕಳ ಅಭ್ಯುದಯದಿಂದ ಸಮಾಧಾನ, ತೃಪ್ತಿ ಇವೆಲ್ಲವೂ ಕೂಡ ಸಿಕ್ಕುವಂಥದ್ದಾಗತ್ತೆ. ಹೊಸ ವಿಚಾರಗಳನ್ನು ನೀವು ಮುನ್ನೆಲೆಗೆ ತರ್ತೀರಿ. ಅದಕ್ಕೆ ಪೂರಕವಾದಂತಹ ಸಹಾಯ, ಸಹಕಾರ, ಬೆಂಬಲ, ಒಳ್ಳೆಯ ಮಾತು ಇವೆಲ್ಲ ಮನೆಯವರಿಂದ ಸಿಕ್ಕುವಂಥದ್ದಾಗತ್ತೆ. ದೊಡ್ಡ ದೊಡ್ಡ ಆಲೋಚನೆಗಳು ಮನಸ್ಸಿನಲ್ಲಿ ಬರುತ್ತೆ. ಆರ್ಥಿಕವಾಗಿ ಚಿಂತನೆಯನ್ನು ಮಾಡ್ತೀರಿ, ಹಣವನ್ನು ಹೇಗೆ ಹೊಂದಿಸೋದು. ಕೊನೆಗೆ ಅಂದುಕೊಳ್ತೀರಿ ಭಗವಂತ ಇದ್ದಾನೆ, ಆ ಸಮಯಕ್ಕೆ ಯಾವುದೋ ಒಂದು ಒಳ್ಳೆಯದಾಗತ್ತೆ ಅನ್ನುವಂತಹ ನಿರ್ಧಾರ ನಿಮ್ಮ ಬಾಯಿಂದಲೇ ಬರ್ತಕ್ಕಂಥದ್ದಾಗತ್ತೆ. ಈಶ್ವರನನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ಮಿಥುನ ರಾಶಿ. ಸ್ನೇಹಿತರ ಬೆಳವಣಿಗೆ ನಿಮಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಕೌಟುಂಬಿಕ ಕಲಹಕ್ಕೆ ಇವತ್ತು ಹೆಚ್ಚಿನ ಅವಕಾಶಗಳಾಗುತ್ತೆ. ಯಾವ ವಿಷಯ ತಗೊಂಡ್ರೂ ಕೂಡ ಮನೆಯಲ್ಲಿ ಜಗಳ ಆಗೋದಕ್ಕೆ ಅದೊಂದು ದಾರಿ ಅನ್ನುವಂಥದ್ದಾಗತ್ತೆ. ಆದರೆ ಗ್ರಹಚಾರ ಚೆನ್ನಾಗಿಲ್ಲ ಅಂತಾದಾಗ ಆ ಥರ ವಿಚಾರಗಳು ಪ್ರಸ್ತಾಪಕ್ಕೆ ಬರುತ್ತೆ, ಮುನ್ನೆಲೆಗೆ ಬರುತ್ತೆ. ಜಗಳಕ್ಕೆ ಅದೊಂದು ದಾರಿ ಆಗುತ್ತೆ ಅನ್ನುವಂಥದ್ದೇ ಮುಖ್ಯ. ವಿನಾಕಾರಣ ಪ್ರಯಾಣವನ್ನು ಮುಂದೂಡಬೇಕಾಗತ್ತೆ. ಮನಸ್ಸಿಗೆ ಸಮಾಧಾನ ಇಲ್ಲ, ಮನಸ್ಸ್ಯಾಕೋ ಸರಿ ಇಲ್ಲ. ಹೇಗೆ, ಯಾವ ಸಂತೋಷದಲ್ಲಿ, ಯಾವ ಸಮಾಧಾನದಲ್ಲಿ ಪ್ರಯಾಣವನ್ನು ಮಾಡ್ತೀರಿ, ಹಾಗಾಗಿ ಮುಂದಕ್ಕೆ ಹಾಕ್ತೀರಿ ಎನ್ನುವಂಥದ್ದು. ಅನಗತ್ಯವಾದಂತಹ ಖರ್ಚು ನಿಮ್ಮನ್ನು ಆವರಿಸುತ್ತೆ, ಬೇಸರವನ್ನು ತರುತ್ತೆ. ಯಾರಿಗೋ ಮಾತನ್ನು ಕೊಟ್ಟು ಆ ಮಾತನ್ನು ಉಳಿಸ್ಕೊಳ್ಳೋದಕ್ಕಾಗ್ದಲೇ ನೀವು ಹಿಂಸೆ ಪಡ್ತೀರಿ, ಆ ಮಾತಿಗೆ ತಪ್ಪುತ್ತೀರಿ, ವಚನ ಭ್ರಷ್ಟರಾಗ್ತೀರಿ.
ಅದನ್ನು ಗಮನಿಸ್ಕೊಳ್ಬೇಕು. ಮಕ್ಕಳ ಅಭ್ಯುದಯದಿಂದ ನಿಮಗೆ ಉತ್ತಮವಾದಂತಹ ಫಲ ಇದೆ. ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ನೀವು ಕಾರಣರಾಗ್ತೀರಿ ಎನ್ನುವಂಥದ್ದೂ ಇರುತ್ತೆ. ಮಕ್ಕಳನ್ನು ತುಂಬ ಎಚ್ಚರಿಕೆಯಿಂದ ನೋಡಿಕೊಳ್ಬೇಕಾದಂಥದ್ದು. ನಿಮ್ಮ ಮಾತು ಯಾವತ್ತೂ ಕೂಡ ಹಾಸ್ಯಾಸ್ಪದವಾಗಬಾರ್ದು. ಆಡ್ತಕ್ಕಂತಹ ಮಾತಿಗೆ ಒಂದು ತೂಕ ಇರಬೇಕು. ಸಮಾಜದಲ್ಲಿ ಆ ಮಾತಿಗೆ ಬೆಲೆ ಇರಬೇಕು, ಗೌರವ ಬರಬೇಕು ಅನ್ನುವಂಥದ್ದು. ಮಹಾಕಾಳಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಯಾವುದೇ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಲೇ ಮಾತಾಡಿದರೆ ನಿಮಗೆ ಅವಮಾನವಾಗುತ್ತೆ. ಮಾತನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ನೇರವಾಗಿ ಮಾತಾಡ್ತಾ ಇದ್ದಾರಾ, ಪರೋಕ್ಷವಾಗಿ ಮಾತಾಡ್ತಾ ಇದ್ದಾರಾ, ಮಾತಿನ ಮರ್ಮ ಏನು, ಮಾತಿನ ಹಿನ್ನೆಲೆ ಏನು, ಇವೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ನೀವು ಚಿಂತನೆಯನ್ನು ಮಾಡಿ ಮಾತಾಡಬೇಕಾಗತ್ತೆ. ಇಲ್ಲದೇ ಇದ್ದರೆ ಅವಮಾನವಾದೀತು. ಮನೆಯಲ್ಲಿ ಸಂಗ್ರಹ ಮಾಡಿಟ್ಟುಕೊಂಡಂತಹ ಪದಾರ್ಥಗಳಿಂದ ಬೈಗುಳಕ್ಕೆ ಕಾರಣವಾಗುತ್ತೆ. ಯಾವುದೋ ವಸ್ತು ತಂದು ಇಡ್ತಾ ಇರ್ತೀರಿ, ಅದರ ಉಪಯೋಗ ಏನು, ಯಾವತ್ತದು ಉಪಯೋಗಕ್ಕೆ ಬರುತ್ತೆ ಅಂತ ಕೇಳಿದರೆ ಖಂಡಿತ ಗೊತ್ತಿಲ್ಲ. ಇದರಿಂದ ಮನೆಯಲ್ಲಿ ನಿಮ್ಮ ಬಗ್ಗೆ ಸರಿಯಾದಂತಹ ಪ್ರಹಾರ ಆಗುವಂಥದ್ದಾಗತ್ತೆ. ನಿಮ್ಮ ಹತ್ತಿರದವರ ಜೊತೆಯಲ್ಲಿ ದ್ವೇಷವನ್ನು ಸಾಧನೆ ಮಾಡ್ತೀರಿ. ಅವರು ಸ್ನೇಹಿತರಾಗ್ಬೋದು, ಬಂಧುಗಳಾಗಿರ್ಬೋದು, ಮನೆಯವರೇ ಆಗಿರ್ಬೋದು. ದ್ವೇಷವನ್ನು ಸಾಧಿಸ್ತಾ ಹೋಗ್ತೀರಿ. ಇಡೀ ಜೀವನ ಭಾವನಾತ್ಮಕವಾದಂತಹ ವಿಷಯದಲ್ಲಿ ಕಳೆದು ಬಿಡುತ್ತೇನೋ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ನಿಮಗೆ ಆತಂಕವನ್ನು ಸೃಷ್ಟಿ ಮಾಡುತ್ತೆ. ನಿಮ್ಮಲ್ಲಿ ಕಲೆ ಅಥವಾ ಬುದ್ಧಿವಂತಿಕೆ ಅಥವಾ ವಿಶೇಷವಾದಂತಹ ಜ್ಞಾನ ಏನೋ ಒಂದು ಇರುತ್ತೆ, ಆದರೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಹಾಗಾದರೆ ಪ್ರಯೋಜನ ಏನು ಅನ್ನುವಂಥದ್ದೇ ಪ್ರಶ್ನೆ. ಯಾವುದೇ ವಿಚಾರ ಇದ್ದರೂ ಕೂಡ ಮುಕ್ತವಾದಂತಹ ಮನಸ್ಸಿನಿಂದ, ತೆರೆದ ಮನಸ್ಸಿನಿಂದ ಅದನ್ನು ಚರ್ಚೆ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಅದರ ಬಗ್ಗೆ ಪರಿಪೂರ್ಣವಾದಂತಹ ಒಂದು ಮಾಹಿತಿ ಲಭ್ಯವಾದ ನಂತರದಲ್ಲಿ ಮಾತಾಡಿ ಅನ್ನುವಂಥದ್ದು. ನೀವು ಜಗಳ ಮಾಡೋದರಿಂದ ಹತ್ತಿರದವರೆಲ್ಲ ದೂರವಾಗ್ತಾರೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.